ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತೊಂದು ಸಿಂಪಲ್ ಆಗಿರೋ ಸೋರೆಕಾಯಿ ಪಲ್ಯ ಮಾಡೋದು ನೋಡೋಣವಾ. ಸೋರೆಕಾಯ್ದು ಸಿಪ್ಪೆ ತೆಗೆದು ತಿರುಳು ತೆಗೆದ್ಬಿಟ್ಟು ಸಣ್ಣಗಾಗಿ ಹೆಚ್ಚಿಟ್ಕೋಬೇಕು. ನಾನು ಇದಕ್ಕೆ ನೆನೆಸಿರೋ ಕಡಲೆಬೇಳೆ ಹಾಕಿದ್ದೀನಿ. ನೀವು ಇದಕ್ಕೆ ಕಡಲೆಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ. ಕಡಲೆಕಾಳನ್ನು ಹೀಗೆ ನೆನೆಸ್ಬಿಟ್ಟು ಒಂದು ವಿಷಲ್ ಹೊಡಿಸ್ಕೊಂಡು ಹಾಕಿದರೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಸೋರೆಕಾಯಿ ಮತ್ತು ನೆನೆಸಿರೋ ಕಡಲೆಬೇಳೆ, ನಂತರ ಅದಕ್ಕೆ ಅರಿಶಿಣದ ಪುಡಿ ಮತ್ತು ಮಸಾಲೆ ಪುಡಿ, ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕಡಿಮೆ ಉರಿಲಿ ಬೇಯಕ್ಕೆ ಬಿಡು. ನೀವು ಈ ಪಲ್ಯಕ್ಕೆ ಕಡಲೆಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ ನೀವು ಆರದ ಮೇಲಿದ್ದು. ಸೊ ನೀರು ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಹಂಗಂತ ಜಾಸ್ತಿ ಹಾಕ್ಬಿಟ್ಬೇಡಿ. ಸೋರೆಕಾಯಿ ಮತ್ತು ಕಡಲೆಬೇಳೆ ಬಂದಮೇಲೆ ಪಾವ್ ಭಾಜಿ ಮಸಾಲೆ ಹಾಕಬೇಕು. ಇದೇ ಅದ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸ್ವಲ್ಪ ಹಾಕಿದರೆ ಸಾಕು, ಯಾವುದೇ ರೆಡಿಮೇಡ್ ಆದರೂ ಆಗುತ್ತೆ. ಫ್ರೆಶ್ ಆಗಿ ತುರ್ತಿರೋ ತೆಂಗಿನಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಮುಗೀತು ಪಲ್ಯ. ಬಿಸಿ ದೋಸೆ, ಚಪಾತಿ, ರೊಟ್ಟಿ, ಇವನ್ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಇದೇ ಪ್ರೊಸೀಜರ್ ಆದರೆ ಬೇರೆ ತರಕಾರಿ ಹಾಕು ಕೂಡ ಮಾಡ್ಬೋದು. ಹೀರೆಕಾಯಿ, ಪಡವಲಕಾಯಿ, ಗೋರಿಕಾಯಿ ಎಲ್ಲನೂ ಚೆನ್ನಾಗಿರುತ್ತೆ. ಇದನ್ನು ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗ ಆಗೋಗುತ್ತೆ. ತುಂಬ ಸಿಂಪಲ್ ಕೂಡ. ನೀವು ಟ್ರೈ ಮಾಡ್ತೀರಾ ತಾನೇ? ಥ್ಯಾಂಕ್ಸ್ ಫಾರ್ ವಾಚಿಂಗ್.